ಆಗಿರುವಂತಹ ಎಸ್.ಎಚ್. ಲಿಂಗೇಗೌಡರ ನೆನಪಿನಲ್ಲಿ 1ನೇ ಪುಣ್ಯಸ್ಮರಣೆಯ ದಿವಸ ಆಯೋಜಿಸಲಾಗಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಾವೇರಿ ಕೆಎಸ್ ಪಕ್ಷದ ಹಾವೇರಿ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಧರ್ಮರಾಜ್ ಬಿಂದಲ್ಗಿಯವರೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾದ ಸಿಎಂ ದೀಪಕ್ ಅವರೇ, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಲಿಂಗೇಗೌಡರ ಕುರಿತು ತಮ್ಮ ಒಡನಾಟವನ್ನು ಸ್ಮರಿಸಿಕೊಂಡು ಒಳ್ಳೆಯ ಮಾತುಗಳನ್ನು ಆಡಿದಂತಹ ಕರ್ನಾಟಕದ ಸಜ್ಜನ ರಾಜಕಾರಣಿಗಳಲ್ಲಿ ಅಪರೂಪದ ಸಜ್ಜನ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಈ ತಾನೇ ಹೇಳಿಕೊಟ್ಟಂತಹ ಮಹಿಮಾ ಪಟೇಲ್ರೇ, ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಹಾವೇರಿ ಜಿಲ್ಲೆಯ ಉಸ್ತುವಾರಿಯೂ ಆಗಿರುವಂತಹ ರಘುಪತಿ ಭಟ್ರೆ, ಕೆಆರ್ಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾದಂತಹ ರಘು ಜಾಣಗೆರೆ ಅವರೇ, ಉಪಾಧ್ಯಕ್ಷರಾದಂತಹ ಸೋಮಸುಂದರ್ ಅವರೇ, ಸವಣೂರು ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಮತ್ತು ಇವತ್ತಿನ ಕಾರ್ಯಕ್ರಮ ಆಗೋದಕ್ಕೆ ಬಹಳ ಪ್ರಮುಖ ಮುಖ್ಯ ಕಾರಣರಾಗಿರುವಂತಹ ಶೇಖಪ್ಪ ಲಮಾಣಿ ಅವರೇ, ಈ ಭಾಗದ ನಮ್ಮ ಪಕ್ಷದ ಮುಖಂಡರಾಗಿರುವಂತಹ ಲಕ್ಷ್ಮಿ, ಅನ್ನಪೂರ್ಣ ಸೇರಿದಂತೆ ವೇದಿಕೆ ಮೇಲಿರುವಂತಹ ಇತರ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವಂತಹ ಕೆಆರ್ಎಸ್ ಪಕ್ಷದ ವೀರ ಸೈನಿಕರೇ, ಕೆಆರ್ಎಸ್ ಪಕ್ಷದ ವೀರ ಸೈನಿಕರು, ಇಂತಹದೊಂದು ದಿನ ಬರುತ್ತೆ ಅಂತ ಬಹುಶಃ ನಾವ್ಯಾರು ಊಹಿಸಿರ್ಲಿಲ್ಲ ವರ್ಷದ ಹಿಂದೆ. ಬೆಳೆದಾಗೆ ಬಹುಶಃ ಈ ಸಂದರ್ಭಕ್ಕೆ ಎರಡು ಸುಮಾರು ಇದೇ ದಿನ ಲಿಂಗೇಗೌಡರು ಏನು 2-3 ಸೆಕೆಂಡ್ ಅಷ್ಟೇ ಅವರಿಗೆ ಬಹುಶಃ ಹೊಡೆದ ತಕ್ಷಣ, ಗಾಡಿ ಹೊಡೆದ ತಕ್ಷಣ ಅವರು ಹೋಗಿದ್ದಾರೆ. ನರಲಿಲ್ಲ, ಗೊತ್ತಾಗಲಿಲ್ಲ. ಅದು ನಮ್ಗೆ ಗೊತ್ತಾಗಿದ್ದು 4 ಗಂಟೆ ಸುಮಾರಲ್ಲಿ ಅವರು ಹೋಗಿದ್ದಾರೆ ಅಂತ. ಹಾಗಾಗಿ ವರ್ಷದಿಂದ ನಡೆದಂತಹ ದುರ್ಘಟನೆ ಕಾರಣದಿಂದಾಗಿ ಇವತ್ತಿಲ್ಲಿ ನಾವು ಸೇರಿದ್ದೀವಿ. ಈಗಾಗಲೇ ನಾವು ಹೇಳಿದಾಗೆ ಇಂತಹ ಒಂದು ದಿನ ಬರುತ್ತೆ ಅಂತ ಇರೋರು ಯಾರೂ ಊಹಿಸಿರ್ಲಿಲ್ಲ. ಹಲವಾರು ಜನ ಇನ್ವೈಟ್ ಮಾಡ್ತಾ ಭಾಷಣದಲ್ಲಿ ರಘುಪತಿ ಭಟ್ ಹೇಳಿದಾಗೆ ಒಂದು ಶೇರ್ ನಮ್ಮೆಲ್ಲರ ಒಟ್ಟು ಕೂಡು ಕನಸುಗಳು. ಯಾರೋ ಒಬ್ಬರು ನಾನು ಕಂಡಂತಹ, ಇನ್ನೊಬ್ಬರು ಕಂಡಂತಹ, ಅವ್ರು ಕಂಡಂತಹ, ಇವರು ಕಂಡಂತಹ ಕನಸುಗಳಲ್ಲ. ಒಂದು ದೊಡ್ಡ ಆಧಾರ ಸ್ತಂಭ, ಕೆಆರ್ಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದಂತಹ ಒಬ್ಬ ವ್ಯಕ್ತಿ ಅನೇಕ ಜನರಿಗೆ ಕೆಆರ್ಎಸ್ ಪಕ್ಷದಲ್ಲಿ ನಾನಾ ರೀತಿಯಲ್ಲಿ ತೋರಿಸಿಕೊಳ್ಳೋದಕ್ಕೆ ಸ್ಫೂರ್ತಿ ತುಂಬುತ್ತಾ ಇದ್ದಂತಹ ಒಂದು ವ್ಯಕ್ತಿ ತಕ್ಷಣವೇ ಇಲ್ಲದೆ ಹೋದರೂ ಸಹ ಕೆಆರ್ಎಸ್ ಪಕ್ಷ ಕಳೆದ 1 ವರ್ಷದಲ್ಲಿ ಸಾಕಷ್ಟು ಬೆಳೆದಿದೆ. ಬೆಳೆದಿರೋದಕ್ಕೆ ಕಾರಣ ಅದು ಲಿಂಗೇಗೌಡರ ನಮ್ಮ ಯಾರೋ ಒಬ್ಬರ ಇವರ ಕನಸಾಗಿರಲಿಲ್ಲ. ಅದು ನಾವೆಲ್ಲರೂ ಕಾಣ್ತಾ ಇರುವಂತಹ ಕನಸಾಗಿರುವುದರಿಂದಾಗಿ ಒಬ್ಬ ವ್ಯಕ್ತಿ ಇನ್ವೈಟ್ ಮಾಡುವಾಗ ಕೆಳಗಡೆ ಇಳಿಸ್ಬಿಡ್ತೀವಿ, ಯಾಕಂದ್ರೆ ಬೇಡ ಆಮೇಲೆ ಈ ಸಂದರ್ಭದಲ್ಲಿ ನಾನು ಯಾವತ್ತೂ ಬಹಿರಂಗವಾಗಿ ಹೇಳಬೇಕು ಅಂತ ಹೇಳುವ ವಿಚಾರವನ್ನ ಇಲ್ಲಿ ಹೇಳಬೇಕು. ನಮ್ಮೆಲ್ಲರೂ ದುರ್ಗುಣಗಳು, ದುರಭ್ಯಾಸಗಳು, ದುಶ್ಚಟಗಳು ಸಾಕಷ್ಟಿವೆ. ಸಾಕಷ್ಟು ಮುಂದಕ್ಕೂ ಇರಬಹುದು ಅಥವಾ ನಾವು ಕಳ್ಕೊಂಡು ಹೋಗ್ತಾ ಇರಬಹುದು. ಆದ್ರೆ ನನಗೆ ಅನಿಸುವ ಹಾಗೆ ಬಹುಶಃ ಒಂದು 10 ವರ್ಷಗಳ ಹಿಂದೆ ಇವತ್ತಿಗೆ ನನಗೆ ಲಿಂಗೇಗೌಡರು ಪರಿಚಯ ಆಗಿದ್ದೆ. 2000 ಇದೇ ಸಂದರ್ಭದಲ್ಲಿ ಬಹುಶಃ ಸರಿಯಾಗಿ 10 ವರ್ಷದಲ್ಲಿ ಇಲ್ಲ. ಆಗ ಬಹುಶಃ ಲಿಂಗೇಗೌಡರು ನೀವು ಯಾರು ಅವರನ್ನು ನೋಡಿಲ್ಲದಂತಹ ಸಂದರ್ಭ ಅದು. ನಮ್ಮಲ್ಲಿ ನಿಮ್ಮಲ್ಲಿ ನನ್ನೆಲ್ಲ ಹತ್ತು ವಿಷಯಗಳು ಇರಲಿಲ್ಲ. ಅದರಲ್ಲಿ ಒಂದು ಹಂತದಲ್ಲಿ ಬಹಳ ಕೆಟ್ಟ ದುರಭ್ಯಾಸ, ದುಶ್ಚಟಗಳನ್ನ ಇದ್ದವರು. ಅವರ ತಂದೆ ಊರಿಗೆ ನ್ಯಾಯ ಹೇಳಿದ್ದವರು, ಅವರ ತಾಯಿ ಒಬ್ಬ ಗಟ್ಟಿಗಿತ್ತಿ. ಅವರ ತಂದೆ ಲಿಂಗೇಗೌಡರು ಒಂದು 18-19 ವರ್ಷ ಇದ್ದಾಗ ತೀರ್ಕೊಂಡಂತವರು ತಂದೆಯ ಮರಣದ ನಂತರ ಬಹಳ ಗಟ್ಟಿಯಾಗಿ ನಿಂತ್ಕೊಂಡು ಪರೀಕ್ಷೆಗಳನ್ನ ಬರೆದು BA ಮಾಡಿಕೊಂಡು ತಾವನ್ನು ಒಂದು ದೊಡ್ಡ ಮನುಷ್ಯ ಆಗಬೇಕು ಕನಸಿನಲ್ಲಿದ್ದಂತಹ ಲಿಂಗೇಗೌಡರು ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ SI ಆಗಿ ಸೇರಿಕೊಂಡ್ರು. ತದನಂತರ ಇಲಾಖೆಗಳು, ನಮ್ಮ ಸರ್ಕಾರ ವ್ಯವಸ್ಥೆ ಯಾವ ರೀತಿ ಜನರನ್ನ, ಅಧಿಕಾರಿಗಳನ್ನ ಭ್ರಷ್ಟ ಮಾಡುತ್ತೆ ಅಂತ ನೀವು ನೋಡಿದ್ದೀರಾ. ಹಾಗಾಗಿ ಎಲ್ಲರೂ ಸಹ ಅವರು ರೀತಿಯಲ್ಲಿ ಒಂದು
ದೊಡ್ಡ ಮನುಷ್ಯ ಆಗಬೇಕು ಅನ್ನುವಂತ ಕನಸನ್ನು ಇಟ್ಕೊಂಡಿದ್ದಂತ ಲಿಂಗೇಗೌಡರು ಬದುಕರಾಗಿ ಭ್ರಷ್ಟರಾಗಿ ಹೋಗ್ಬಿಡ್ತಾರೆ ಮುಂದಿನ ಒಂದು 15 ವರ್ಷ. ಯಾಕಂದ್ರೆ ನಮ್ಮೊಂದು ವಿಚಾರ ಗೊತ್ತಾಗಿ ಕಾರಣಕ್ಕಾಗಿ ಹೇಳ್ತಾರೆ ಅವರು ಅಂತಹ ಒಂದು ದುರಭ್ಯಾಸ ದುಶ್ಚಟ ದುರ್ಗುಣವಿಲ್ಲದಂತಹ ಮನುಷ್ಯ ನಮಗೆ ಯಾಕಂತ ಆಗುದು. ನನಗೆ ವಿಶೇಷವಾಗಿ ನಾನು ಆ ತರಹದ ಒಂದು ಏನೋ ಕೆಟ್ಟ ನಡವಳಿಕೆ ಇರುವಂತವ್ರನ್ನ ಅದಕ್ಕೂ ಸೇರಿಸ್ಕೊಳ್ಳೋದಿಲ್ಲ. ಬಂದು ಗೊತ್ತಾದ ತಕ್ಷಣಕ್ಕೆ ದೂರ ಇಡುವಂತಹ ಮನುಷ್ಯ. ಲಿಂಗೇಗೌಡರು ಪರಿಚಯ ಆದ ಸುಮಾರು 5-6 ತಿಂಗಳ ಕಾಲ ನನಗೇನು ಅವ್ರನ್ನ ಮಾತಾಡಿಸ್ಬೇಕು ಇದು ಮಾಡ್ಬೇಕು ಅಂತ ಅನಿಸಿರ್ಲಿಲ್ಲ. ಅವರೊಂದು ಕಾಲದಲ್ಲಿ ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ಮಾಡಿದ್ರು, ಅದನ್ನು ನನಗೆ ಎಚ್ಚರಿಸಿರಲಿಲ್ಲ. ಡಿ.ಕೆ. ರವಿ ಅವರ ಕೊಲೆಗಾಗಿತ್ತು. ಹಾಗಾಗಿ ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ಪಾದಯಾತ್ರೆ ಮಾಡಿದ್ರು. ಅದೊಂದು ರೀತಿಯಲ್ಲಿ ಉಲ್ಲಂಘನೆ ಅಂತ ಅನಿಸಿತ್ತು ನನಗೆ. ಆದ್ರೂ ಇಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾನಲ್ಲ ಸರ್ಕಾರದ ವಿರುದ್ಧವಾಗಿ ಸರ್ಕಾರ ಲೋಕನಾಟ್ಯ ದರ್ಶಿಸಿದ ಹೊರಟಿಗೆ ಆದರ್ಶ ಅಂತ ಅನಿಸಿರ್ಲಿಲ್ಲ. ಆದರೆ ಲಿಂಗೇಗೌಡರು ತಮ್ಮ ಏನು ದೊಡ್ಡ ಕನಸುಗಳನ್ನ ಆದರ್ಶಗಳನ್ನು ಇಟ್ಕೊಂಡಿದ್ದಂತಹ ಒಬ್ಬ ಯುವಕ ಒಂದು ಕೆಟ್ಟ ಮಾರ್ಗದಲ್ಲಿ ಹೋಗ್ತಿದ್ದಂತಹ ವ್ಯಕ್ತಿ ತನ್ನದೇ ಆದಂತಹ ಒಂದು ಆತ್ಮಾವಲೋಕನವನ್ನು ಮಾಡಿಕೊಂಡು ತುಂಬಾ ತೀವ್ರವಾಗಿ ಸ್ಪಂದಿಸಿ ತನ್ನ ವಿಚಾರಗಳಿಗೆ ತನ್ನದೇ ಆದಂತಹ ವಿಚಾರಕ್ಕೆ ತಾನು ಒಳ್ಳೆಯ ಆಗಬೇಕು ಅಂತ ದೊಡ್ಡ ಒಂದು ಪಶ್ಚಾತ್ತಾಪ ಅವರು ಹೊರಟಿದ್ದು ಬಸವ ಕಲ್ಯಾಣದಿಂದ ಬೆಂಗಳೂರಿನ ತನಕ ಒಂದು ಪಾದಯಾತ್ರೆ. ಆಗಿರೋ ಲಿಂಗೇಗೌಡರು ಸರ್ಕಾರಿ ನೌಕರಿಯಲ್ಲಿ ಅದರಲ್ಲೂ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿಯಾಗಿದ್ದಂತವರು ಸಸ್ಪೆನ್ಷನ್ ಅಲ್ಲಿ ಎಲ್ಲಿದ್ರು ಬಹುಶಃ ಅದಾಗಲಿದ್ರು ಸಸ್ಪೆಂಡ್ ಆಗಿದ್ದಾರೆ. ನೌಕರಿಯಿಂದ ತೆಗೆದಿಲ್ಲ, ಅದು ಗೆಲ್ಲಿಲ್ಲ. ಅದು ಮದ್ಯ ನಿಷೇಧಕ್ಕಾಗಿ ಒಬ್ಬ ಪಾದಯಾತ್ರೆ, ಒಂದು ಪಾದಯಾತ್ರೆ. ಅವ್ರು ಸ್ವಲ್ಪ ಸಂಪರ್ಕ ಬಂದಿದ್ದಾಗಲೇ ಹೇಳಿದಾಗೆ ಅವರು ನಾವು ಆಮ್ ಆದ್ಮಿ ಪಕ್ಷದಿಂದ ಮೈಸೂರು ಮಂಡ್ಯದಲ್ಲಿರುವಂತಹ ಏಷ್ಯಾದ ಆಟಗಾರ ಅತಿ ದೊಡ್ಡ ಸಕ್ಕರೆ ಕಾರ್ಖಾನೆ ಈಗಲೂ ನಷ್ಟದಲ್ಲಿದೆ, ಈಗಲೂ ನಿಂತೆ ಹೋಗಿದೆ. ಒಂದು ಕಾಲ ಕರ್ನಾಟಕದ ನವರತ್ನಗಳಲ್ಲಿ ಒಂದು ನಾವು ಕೇಳಬಹುದಾಗಿದ್ದಂತಹ ಕಾರ್ಖಾನೆ ಅದು ಮುಚ್ಚೋಗಿದ್ದಂತ ಸಂದರ್ಭದಲ್ಲಿ ಬಹುಶಃ ಜನವರಿ 2ನೇ ತಾರೀಕು 2015 ಪಾದಯಾತ್ರೆ ಮಾಡಿದ್ವಿ. ಆ ಪಾದಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ಲಿಂಗೇಗೌಡರು ಮಧ್ಯದ ಯಾವುದೋ ಒಂದು ಊರಲ್ಲಿ ಮಜ್ಜಿಗೆ ಬಿಸ್ಕಪ್ ಇದ್ದದೆಲ್ಲ ಅಂದ್ಕೊಂಡಿದ್ರು. ಆದ್ರೆ ಲಿಂಗೇಗೌಡರು ಈ ತರ ನಾನು ಮನುಷ್ಯರಿಗಾಗಿ ಪಾದಯಾತ್ರೆ ಮಾಡ್ತೀನಿ ಅಂದಾಗ ನನ್ನ ಆರ್ಥಿಕ ಒಂದಷ್ಟು ಸಂಪರ್ಕ ಬಂದಿದೆ. 2016 ಅವರು ಪಾದಯಾತ್ರೆ ಶುರು ಮಾಡಿದ್ದು. ಹಾಗಾಗಿ ನಮ್ಮದೇ ಡಾಕ್ಟರ್ ಸಾಹೇಬ್ ಕರುಣಾಕರ್ ಈಚೆಗೆಲ್ಲ ಪ್ರಚಾರ ಮಾಡಿದ್ರು. ಅವರ ಪರಿಚಯ ಮಾಡಿಸಿ ಆ ದಾರಿ ಉದ್ದಕ್ಕೂ ಅವ್ರೊಂದು ಕಡೆಯಲ್ಲಿ ವ್ಯವಸ್ಥೆ ಆಗುವ ಹಾಗೆ ಅಷ್ಟೊತ್ತಿಗೆ ನಾವು ಮಾಡಿದ್ವಿ. ಬೆಂಗಳೂರು ಹತ್ತಿರ ಬಂದಾಗ ಒಂದು ಸಲ ಭಾಗವಹಿಸಿದ್ವಿ. ಮತ್ತೆ ಬೆಂಗಳೂರಿನಲ್ಲಿ ಅದರ ಸಮಾರೋಪ ಕಾರ್ಯಕ್ರಮ 31 ದಿವಸಗಳ ಸುಮಾರು 950 ಕಿಲೋಮೀಟರ್ಗಳ ಪಾದಯಾತ್ರೆ ಕೊನೆಯ ದಿವಸ ಬೆಂಗಳೂರಿನಲ್ಲಿ ಕಾರ್ಯಕ್ರಮವನ್ನು ಸಹ ನಾವು ಪಂಚಮುಖ ಕರ್ನಾಟಕ ವೇದಿಕೆ ಕಡೆಯಿಂದಾನೇ ಅದಕ್ಕೆ ಸಹಾಯ ಮಾಡಿ ಆಯೋಜನೆ ಮಾಡಿದ್ವಿ. ಆ ಹೊತ್ತಿಗೆ ನನಗೆ ಲಿಂಗೇಗೌಡರ ಬಗ್ಗೆ ಒಂದಷ್ಟು ಒಳ್ಳೆ ಭಾವನೆ ಬಂತು. ಈ ಮನುಷ್ಯ ತನ್ನ ಯಾವುದೇ ಹಿಂದೆ ಯಾವುದೇ ರೀತಿ ನಡ್ಕೊಂಡಿರ್ಲಿ, ಆದರೆ ಪರಿವರ್ತನೆ ಆಗಲಿದ್ದಾನೆ. ತಮ್ಮ ದುರ್ಗುಣ ದುಶ್ಚಟಗಳನ್ನ ಕಳ್ಕೊಂಡು ಸಮಾಜಕ್ಕೆ ಒಂದು ಆಸ್ತಿ ಆಗುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ, ಯಾಕಂದ್ರೆ 39 ದಿವಸ ಪಾದಯಾತ್ರೆ ಮಾಡುವಂತಹ ಏನು ಒಂದು ನಯಾಪೈಸ ದುಡ್ಡಿಟ್ಟುಕೊಳ್ಳದೆ ಅಲ್ಲಿಂದ ಒಂದು ಗಾಡಿ ಮಾಡ್ಕೊಂಡು ಹೋಗಿ ದಾರಿಯಲ್ಲಿ ಸಿಗುವಂತಹ ಜನರನ್ನ ಕೇಳಿಕೊಂಡು ಅವರ ದೇಣಿಗೆಯಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದು ಲಿಂಗೇಗೌಡರು. ಮಧ್ಯಹಳ್ಳಿ ಇರುತ್ತೆ, ಅದರಲ್ಲಿ ಡೀಸೆಲ್ ಹಾಕಿಕೊಂಡು ಹೋಗಿ ಅಲ್ಲಿಂದ ಅವರಲ್ಲಿ ಯಾರೋ ಒಬ್ಬರಿಗೆ ಡೀಸೆಲ್ ಹಾಕಿ ಅಂತ ಹೇಳಿ, ಯಾರೋ ಒಬ್ಬರಿಗೆ ಊಟ ಕೊಡಿಸಿ ಅಂತ ಹೇಳಿ, ಯಾರೋ ಊರಲ್ಲಿ ಹೊರಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಮತ್ತೆ ಪಾದಯಾತ್ರೆಯಲ್ಲಿ ಒಂದು ರೀತಿಯಲ್ಲಿ ಅವರು ಪ್ರಾಯಶ್ಚಿತ್ತದ ಮಾರ್ಗದಲ್ಲಿ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತದ ಮಾರ್ಗದಲ್ಲಿ ಬೆಂಗಳೂರು ತನಕ ಬಂದು ಅವರು ಒಂದು ರೀತಿಯ ಅಂತ್ಯ ದಿವ್ಯ ಅಂತಾರಲ್ಲ, ಬೆಂಕಿಯಲ್ಲಿ ಉಳಿದು ಶುದ್ಧವಾದ ಆ ತರಹದ ರೀತಿಯಲ್ಲಿ ಅವರ ಪರಿವರ್ತನೆ ಆಗಿದೆ. ಅದರ ನಂತರವೂ ಸಹ ಹಲವಾರು ಸಂದರ್ಭಗಳಲ್ಲಿ ಲಿಂಗೇಗೌಡರ ಹಳೆಯ ಭಾಷಣಗಳು ಬರ್ತಾ ಇದ್ವು. ಆದರೂ ಸಹ ಅವರು ಕೊನೆಯ ತನಕ ತಮ್ಮ ಎಲ್ಲ ಹಳೆ ಕರ್ಮಗಳು ಕೆಟ್ಟ ಕರ್ಮಗಳೇನಿದ್ದು ಅದನ್ನ ಕೊಂಡ್ಕೊಳ್ಳೋ ನಿಟ್ಟಿನಲ್ಲಿ ಬಹುತೇಕವಾಗಿ ಮುಂದುವರೆದಿದ್ದು. ಮತ್ತೆ ಬಹುತೇಕವಾಗಿ 2019 ಅವರ ವಿದ್ಯಾ
ಪೂರ್ತಿಯಾಗಿ ಅವರ ಹಿಂದಿನ ಎಲ್ಲವೂ ಪಡೆಯುವಂತಹ ಸ್ಥಿತಿಗೆ ಬಂದಿದೆ. ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಕರ್ನಾಟಕ ಸಮಿತಿ ಪಕ್ಷ ಇವತ್ತು ನಾವು ಒಳ್ಳೆಯವರಾಗಿ ಬರಬೇಕು ಅಂತಿಲ್ಲ. ಕೆಟ್ಟ ಕೆಲಸ ಮಾಡಿದ್ರು ನಾವು ಒಳ್ಳೆಯವರಾಗಬೇಕು, ಮನೆಗೆ ಮಗನಾಗಬೇಕು, ಸಮಾಜಕ್ಕೆ ಒಂದು ಆಸ್ತಿ ಆಗಬೇಕು ಅನ್ನುವಂತ ಎಲ್ಲರಿಗೂ ಒಂದು ಅವಕಾಶವನ್ನು ಕರ್ನಾಟಕ ಸಮಿತಿ ಪಕ್ಷ ಇವತ್ತು ಕೊಟ್ಟಿದೆ. ಹಾಗಾಗಿ ನೀವು ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು ಅನ್ನುವಂಥದ್ದು ಇವತ್ತು ಕರ್ನಾಟಕ ಸಮಿತಿ ಪಕ್ಷದಲ್ಲಿ ಅವಕಾಶ ಇದೆ. ಆದರೆ ಪ್ರಾಮಾಣಿಕವಾಗಿ ನೀವು ಅವಕಾಶವನ್ನು ಬಳಸಿಕೊಳ್ಬೇಕು. ಆವಾಗ ನೀವು ಪಕ್ಷಕ್ಕೋಸ್ಕರ ಆಗ್ತೀರಾ, ಆತ್ಮಗಳಿಗೋಸ್ಕರ ಆಗ್ತೀರಾ. ಲಿಂಗೇಗೌಡರು ನಾನು ಸಾಕಷ್ಟು ಓದಿದ್ದೀನಿ, ಆದ್ರೆ ಲಿಂಗೇಗೌಡರು ನನಗಿಂತ ಮೊದಲೇ ಶ್ರೀರಾಮಾಯಣ ದರ್ಶನವನ್ನ ಓದಿದ್ರು. ಅವರು ಕಾಲೇಜಿನಲ್ಲಿ ಅವರ ಕಾರಣಕ್ಕಾಗಿ ನಾನು ರಾಮಾಯಣ ದರ್ಶನವನ್ನ ಗದ್ಯ ರೂಪದಲ್ಲಿ ಓದಿದೆ. ಅದರಲ್ಲಿ ಒಂದು ವಾಕ್ಯ ಪಾಪಿಗೂ ಉದ್ದಾರವಿರುವುದು ಸೃಷ್ಟಿಯ ಮಹತ್ವಗಳು. ಕುವೆಂಪು ಅಂತಹ ಶ್ರೇಷ್ಠ ದಾರ್ಶನಿಕ ಬಹುಶಃ ಭಾರತದ ನೆಲದಲ್ಲಿಯೇ ಆದಂತಹ ದರ್ಶನ ಇದ್ದಂತಹ ಇನ್ನೊಬ್ಬ ಕವಿ ಇಲ್ಲ. ಅವರು ಪಾಪಿಗೂ ಉದ್ದಾರ ಇದೆ ಈ ಭೂಮಿಯಲ್ಲಿ, ಅವನು ಸಹ ಈ ಸೃಷ್ಟಿಯ ಮಹತ್ವ ರಚನೆಗೆ ಅವನಿಗೂ ಒಂದು ಅವಕಾಶ ಇದೆ ಉದ್ದಾರ ಆಗೋದಕ್ಕೆ ಅಂತ ಕುವೆಂಪು ಅವರು ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಅಣ್ಣತಮ್ಮಂದ್ರೆ ನಮ್ಮವರೇನೆ, ನಾವೆಲ್ಲರೂ ಯಾರು ನಾವು ಬೇರೆಲ್ಲ ಒಂದು 1000-2000 ವರ್ಷಗಳ ಹಿಂದೆ ತಗೊಂಡೋದ್ರೆ ಇಲ್ಲಿರುವಂತಹ ಬಹುತೇಕ ಒಬ್ಬ ಇಬ್ಬರು ಅಷ್ಟೇ ಜಾತಿ ಅಂದ್ಕೊಂಡು ಊರಂತ ನಾವು ಇರೋರಿಗೆ ಎಲ್ಲೆಲ್ಲೋ ಇರಬಹುದು. ಆದ್ರೆ ಒಂದು 2000-3000 ವರ್ಷಕ್ಕೆ ಹೋದ್ರೆ ಇಲ್ಲಿರುವಂತಹ ಹಲವಾರು ಜನ ನಮ್ಮ ಪೂರ್ವಿಕರು ಒಂದೇ ಕುಟುಂಬದವರ ಅವಕಾಶ ಇರ್ತಾರೆ. ಹಾಗಾಗಿ ಇರುವಂತಹವರಲ್ಲೇ ನಾವು ಪರಿವರ್ತನೆಯನ್ನಾಗಬೇಕು. ಆದ್ರೆ ಆ ಒಂದು ಆದರ್ಶದಲ್ಲಿ ಇರುವಂತವರಿಗೆ ಲಿಂಗೇಗೌಡರು ಆ ವಿಚಾರಕ್ಕೆ ಸ್ಫೂರ್ತಿ ಆಗ್ಬೇಕು ಅಂತ ನಾನು ಬಯಸ್ತೀನಿ. ಲಿಂಗೇಗೌಡರು ಬಹುಶಃ ಪರಿವರ್ತನೆ ಆದ್ಮೇಲೆ ನೋಡಿದಂತವ್ರು, ಅವ್ರು ಪರಿವರ್ತನೆ ಆಗೋದಕ್ಕೆ ಮೊದಲು ನೋಡಿದಂತವ್ರು. ಹಾಗಾಗಿ ನಿಮ್ಮಲ್ಲೇನಾದ್ರೂ ದುರಭ್ಯಾಸ, ದುಶ್ಚಟ, ದುರ್ಗುಣಗಳಿದ್ರೆ, ಸಣ್ಣತನ, ಕೀಳುತನ ಇತ್ತು ಅಂದ್ರೆ ಅದನ್ನ ಕಲ್ಪನೆ ಮೂಲಕ ನೀವು ಲಿಂಗೇಗೌಡರಿಗೆ ನಿಜವಾದ ಗುರುಗಳನ್ನು ಹಾಕಿದ್ರೆ ಗುರುದಕ್ಷಿಣೆಯನ್ನ ಕೊಟ್ಟಲ್ಲಿ ಹಾಕಿಕೊಂಡು ಹಾಕೊಂಡು ಇನ್ನೊಂದೇನೋ ಮಾಡಿಕೊಂಡು ನೀಚತನದಲ್ಲಿ, ಶುದ್ಧತನದಲ್ಲಿ, ಸಣ್ಣತನದಲ್ಲಿ ನೀವು ಕೆಳಸ್ಪರ್ಶದಲ್ಲಿ ಮುಂದುವರೆದ್ರೆ ನೀವು ಕೇವಲ ವಾಯುವಾಹನಲ್ಲಿ ಲಿಂಗೇಗೌಡರ ಸ್ಪಷ್ಟವಿದೆ ಹೊರತು ಅವರು ಯಾವ ರೀತಿ ಪರಿವರ್ತನೆಯಾಗಿ ನಿಮಗೆ ಸ್ಫೂರ್ತಿಯಾಗೋ ಅದೇ ಸ್ಫೂರ್ತಿಯನ್ನು ನೀವು ಇನ್ನೊಬ್ಬರಿಗೆ ಕೊಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇವತ್ತು ಲಿಂಗೇಗೌಡರು ಕೊಟ್ಟಂತಹ ಸ್ಫೂರ್ತಿಯಿಂದಾಗಿ ಇನ್ನಷ್ಟು ಜನ ಚೈತನ್ಯವಂತರಾಗಿಲ್ಲ. ಆದ್ರೆ ನೀವು ಇನ್ನೊಬ್ಬರಿಗೆ ಚೈತನ್ಯ ಕೊಡಲಿಲ್ಲ, ಆ ಸ್ಫೂರ್ತಿಯನ್ನು ಕೊಡಲಿಲ್ಲ ಅಂದ್ರೆ ಇವಾಗ ಅಪವಾದದಲ್ಲಿ ಏನು ಬರುತ್ತೆ? ಶಿಷ್ಯ ಗುರುವನ್ನ ಮೀರಿಸಬೇಕು, ಮಗ ತಂದೆಯನ್ನ ಮೀರಿಸಬೇಕು. ಯಾವುದರಲ್ಲಿ? ವಿದ್ಯೆ, ಬುದ್ಧಿಯಲ್ಲಿ, ಸದ್ಗುಣದಲ್ಲಿ, ಒಳ್ಳೆಯ ಸ್ಥಳದಲ್ಲಿ, ಕಾರ್ಯದಲ್ಲಿ, ಕ್ರಿಯೆಯಲ್ಲಿ. ಹಾಗಾಗಿ ಲಿಂಗೇಗೌಡರನ್ನ ಇವತ್ತಿನ ಸ್ಮರಿಸ್ತಾ ನಾವು ಅವರು ಹೋದಂತಹ ದಾರಿ, ತದನಂತರ ಹಿಡಿದಂತಹ ದಾರಿ ಎಲ್ಲ ಸ್ಮರಿಸಿಕೊಂಡು ಅವರ ಮಟ್ಟಕ್ಕೆ ಅವರನ್ನು ಮೀರಿ, ಯಾಕೆಂದ್ರೆ ಲಿಂಗೇಗೌಡರು ಉಪಾಧ್ಯಕ್ಷರಾಗಿ, ಕಾರ್ಯದರ್ಶರಾಗಿ ಅವರೇನು ರಾಜ್ಯದ ಒಬ್ಬ ಎಲ್ಲ ಎಲೆಕ್ಷನ್ ನಿಂತಿದ್ರು. 2019 ಅವರ ಪೂಜೆ ಹೇಳಿದಾಗ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಲಿಂಗೇಗೌಡರು ಮಂಡ್ಯದಲ್ಲಿ ಪಕ್ಷ ರಿಜಿಸ್ಟ್ರೇಷನ್ ಆಗಿರಲಿಲ್ಲ. ಪ್ರಸ್ತಾವಿತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಪಕ್ಷೇತರ ಅಭ್ಯರ್ಥಿ. ಅವರು MLA ಆಗಲಿಲ್ಲ, MP ಆಗಲಿಲ್ಲ. ನಿಮ್ಮಲ್ಲೊಂದು ಜನ ಅವರಿಂದ ಮೀರ್ಕೊಂಡು ಮುಂದಿನ ದಿನಗಳಲ್ಲಿ MLA ಅವರು ಇಂದಿನ ಈ ರೂಮ್ ಅಲ್ಲಿ ಮುಂದಿನ ದಿನಗಳಲ್ಲಿ MLA ವ್ಯಕ್ತಿಯಾಗಿ ಅಂದ್ರೆ ನೀವು ಸತ್ಯಗಳನ್ನ, ಶೀಲವನ್ನ, ಶಿಸ್ತನ್ನ ಕಲಿಯಿಲ್ಲ ಅಂದ್ರೆ ನೀವು ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಇನ್ನೊಂದೇನೋ ಆಗಿ ನೀವೊಬ್ಬ ಇವತ್ತು ನಾವು ಕಾಣ್ತಿರುವಂತ JCBಯ ಭ್ರಷ್ಟ ದುಷ್ಟ ರಾಜಕಾರಣಗಳಿಂದ ಯಾವ ರೀತಿಯಂತೂ ನೀವು ದೊಡ್ಡವರಾಗೋದಿಲ್ಲ. ಆದ್ರಿಂದ ನಾನು ನೋಡ್ತಾ ಇದ್ದೆ ಒಂದಷ್ಟು ನಮ್ಮಲ್ಲಿ ಒಂದಷ್ಟು ಶೀಲ ಮತ್ತು ಶಿಸ್ತಿನ ಕೊರತೆ ಕಾಣಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಒಂದು ಗಂಟೆ, 1.5 ಗಂಟೆ ಕೂತ್ಕೊಂಡು ಅವರಿಗೆ ಗೌರವ ಸಮರ್ಪಣೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಕೂತ್ಕೊಳ್ಳಬೇಕಾಗಲಿಲ್ಲ. ಬೀಡಿ ಸಿಗರೇಟ್ ಹೇಳೋದು ಕಷ್ಟ ಹೋಗ್ತಿರೋದು ಯಾರು? ಲಿಂಗೇಗೌಡರು ಇಂಥ ಅಭ್ಯಾಸ ಬಿಟ್ಟಿದ್ರು. ಇಲ್ಲಿ ನಮ್ಮೆಲ್ಲ ಜನ ಇದ್ದಾರೆ, ಬಿಟ್ಟರು. ಲಿಂಗೇಗೌಡರ ಜೊತೆ ನಾನು, ಮೂರ್ತಿ, ಸ್ವಾಮಿ, ಲಿಂಗೇಗೌಡರು 4 ಜನ ನಾವು 7,500 ಕಿಲೋಮೀಟರ್ ದೂರ ಹೋಗಿದ್ವಿ. ಅವಾಗ ಯಾವಾಗ
ಆದ್ರೆ ಕೊನೆ ಕೊನೆಗೆ ಅವರೆಲ್ಲ ಬಿಟ್ಟಿದ್ರು. ಅದೇ ತರೀಕೆ ಇವತ್ತು ನಾವು ಗಾಡಿ ಎಲ್ಲ ಏನು ದುರಭ್ಯಾಸ ದುಶ್ಚಟಕ್ಕೆ ಬಿಡೋಣ. ಹಿಂಗೆ ನೋಡಿ ನಾನು ಹಾಗಾಗಬೇಕಂತಿಲ್ಲ. ಒಬ್ಬ ವ್ಯಕ್ತಿ ನಮ್ಮ ಕಣ್ಣ ಮುಂದೆ ಇದ್ದಂತಹ ವ್ಯಕ್ತಿ ಇಂತಹ ವಿಚಾರಗಳಿಗೆ ಅಂಟ್ಕೊಂಡಿದ್ದಂತ ವ್ಯಕ್ತಿ ಅದನ್ನೆಲ್ಲ ಬಿಟ್ಟು ನಮಗೆ ಸ್ಫೂರ್ತಿ ಆಗೋದ್ರೆ ನಿಮ್ಗೆ ಆಗಬೇಕಪ್ಪ, ಸ್ಫೂರ್ತಿ ಆಗ್ಬೇಕಲ್ಲ. ಮತ್ತೆ ಎಲ್ಲ ನಮ್ಗೆಲ್ಲ ಗೊತ್ತಿದೆ ಅನ್ನುವಂತ ಅಹಂಕಾರದಲ್ಲಿ ಇವತ್ತು ಯಾರು ನಡ್ಕೊಳ್ತಾ ಇದ್ರೆ ನಿಂಗೆ ಯಾವ ರೀತಿ ಅಧ್ಯಯನಶೀಲತೆ ಇತ್ತು ಅವರಿಗೆ ಬೇರೆ ಬೇರೆ ಕಾರಣದಿಂದಾಗಿ ಅವರೊಂದು ಶಿಸ್ತು ಹೋಗ್ಬಿಟ್ಟಿದ್ವಿ. ಅವರೇ ಹೇಳ್ತಾ ಇದ್ರು ಈ ಕಾರಣದಿಂದಾಗಿ ಹೋಗಿದೆ. ನಿಮ್ಗೆ ಗೊತ್ತಿಲ್ಲ 2 ವರ್ಷದ ಹಿಂದೆ ನಿಮ್ಗೆ ಆಲ್ಮೋಸ್ಟ್ ಪ್ಯಾರಾಲಿಸಿಸ್ ಆಗಿದೆ. ಅವರು ಮಗಳ ಕೂತ್ಕೊಂಡಿರುವಾಗ ಗಾಡಿಯನ್ನು ಬಿದ್ದಿದ್ರು. ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕೆ ಅವರು ಬಹಳ ಕಷ್ಟಕ್ಕೆ ಪಥ್ಯ ಮಾಡಿಕೊಂಡ್ರು, ಎಕ್ಸರ್ಸೈಸ್ ಮಾಡ್ತಾ ಇದ್ರು. ನಾನು ಒಂದು ಶಿಬಿರ ಮಾಡಿದಾಗ, ಯೋಗ ಶಿಬಿರ ಮಾಡಿದಾಗ ನಮ್ಮ ಶಿಬಿರಕ್ಕೆ ಶಿಬಿರಾರ್ಥಿಯಾಗಿ 7 ದಿನಗಳ ಕಾಲ ನನ್ನ ಶಿಷ್ಯನಾಗಿ ಅವರು ಯೋಗವನ್ನ ಕಲಿತು ಅದನ್ನು ಮುಂದುವರಿಸ್ತಾ ಇದ್ರು. ನಾವೆಲ್ಲ ಕಂಪ್ಲೀಟ್ ಬಿಟ್ಟು ನಾನು 2018ರಲ್ಲಿ ವಿಮರ್ಶನಕ್ಕೆ ಹೋಗಿ ಬಂದ ಮೇಲೆ ಅದರ ಬಗ್ಗೆ ತಿಳ್ಕೊಂಡು ಅವ್ರಿಗೂ ಹೇಳಿದ ಮೇಲೆ ಅವರು ನಾನು ಸುದ್ದಿಯನ್ನ ಕಳಿಸಿದೆ 2ನೇ ಸಾಲಕ್ಕೆ. ಅದಾದ್ಮೇಲೆ ತಿಳ್ಕೊಂಡು ಅವರು ಮತ್ತು ಅವರ ಶ್ರೀಮತಿ ಉಡುಪಿಗೆ ಅವ್ರು ಹೋಗ್ಬಂದ ಇನ್ನೊಂದು 2 ಜನ ಕಳಿಸಿದ್ರು. ಇನ್ನೊಂದಷ್ಟು ಜನ ಕೇಳಿದ್ರು ನೀವೇನು ಎಷ್ಟು ಜನ ಹೋದ್ರಿ, ಎಷ್ಟು ಜನ ಯೋಗ ಕಲಿತ್ರಿ, ನಿಮಗೆ ಎಷ್ಟು ಜನ ಕಲ್ತ್ರಿ, ವಿಮರ್ಶನ ಕಲ್ತ್ರಿ, ಎಷ್ಟು ಜನ ನೀವು ಓದಿದ ರೀತಿಯ ಪುಸ್ತಕಗಳನ್ನ ಓದ್ತಿದ್ದೀರಾ? ನಾನು ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ದೀನಿ. ಆದ್ರೆ ನನ್ನ ಮಾತ್ರ ಜನ ಜನ ಅವರನ್ನ ಅಧಿವೇಶನತೆಯನ್ನ ಪಡ್ಕೊಂಡಿದ್ದಿಲ್ಲ. ಇವ್ಯಾವ ಆಗಲಿಲ್ಲ ಅಂದ್ರೆ ಸುಮ್ಮನೆ ಲಿಂಗೇಗೌಡರಿಗೆ ಒಂದು ಫೋಟೋ ಹಾಕೊಂಡು ಈಗ ನಾಳೆ ದಯವಿಟ್ಟು ಆಸ್ತಿ ಆಗಬೇಕು. ಲಿಂಗೇಗೌಡರನ್ನ ಆಗಬೇಕು ಅಂದ್ರೆ ಅವರ ರೀತಿಯ ಒಂದು ಶಿಸ್ತು, ಸಂಕಲ್ಪ, ಅಧ್ಯಯನಶೀಲತೆಗೆ ನೀವು ಸಿದ್ಧವಾಗಬೇಕು. ನಿಮ್ಗೆ ಇನ್ನೊಂದು ವಿಚಾರ, ನಾವು ಹಿಂದೆ ಎಲ್ಲ ವಾರಗಟ್ಟಲೆ ತಿಂಗಳಗಟ್ಟಲೆ ಬೇರೆ ಬೇರೆ ಅಭಿಯಾನಗಳನ್ನ ಮಾಡ್ತಾ ಇರೋರು ಮನೆ ಮಕ್ಕಳು ಅಭಿಯಾನಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಶುರು ಮಾಡಿದ್ರು. ಇಲ್ಲೂ ಅಷ್ಟೇ ಬೆಳಗ್ಗೆ ಬರೋದಕ್ಕೆ ಸಂಜೆ ಚಟುವಟಿಕೆ ನಮ್ಮಲ್ಲಿ ಅವರನ್ನೇ ಮಾತಾಡಿಕೊಳ್ಳಿ. 2 ದಿವಸ 3 ದಿವಸ 5 ದಿವಸ 10 ದಿವಸ ಚಟುವಟಿಕೆ ಆಗಿರುವಂತವ್ರು ತಿಂಗಳಾಗಲೇ ಮನೆ ಬಿಟ್ಟು ನಾವು ಅಭಿಯಾನಗಳಲ್ಲಿ ತೋರಿಸಿಕೊಳ್ಳೋ ತರಕ್ಕೆ ಸಿದ್ಧವಾದರೆ ಮಾತ್ರ ನಾವು ಈ ರಾಜ್ಯದಲ್ಲಿ ಲಿಂಗೇಗೌಡರು ಕಂಡಂತಹ ಕೆಲಸವನ್ನ ಸಾಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲವೂ ಬಿಟ್ಟು ಒಂದು ಕಾರ್ಯಕ್ರಮ ವರ್ಷಗಳೊಂದು ಮಾಡ್ತಾರಲ್ಲ ನಾಮಕಾವಸ್ಥೆ ಕಾರ್ಯಕ್ರಮ, ಆ ತರಕ್ಕೆ ಲಿಂಗೇಗೌಡರನ್ನು ಎಲಿಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಹಲವಾರು ವಿಚಾರವಿತ್ತು. ಆದರೆ ಬಹುಶಃ ಈ ಸಂದರ್ಭದಲ್ಲಿ ಯಾಕಂದ್ರೆ ನಾನು ಯೋಚನೆ ಮಾಡಿದ್ರೆ ಏನ್ ಮಾತಾಡೋದು ತುಂಬಾ 4 ದಿವಸ ಮುಗಿಸ್ಕೊಂಡು ಅನ್ಕೊಂಡಿದ್ದೀವಿ, ಎಲ್ಲ ಗೊತ್ತಿರುತ್ತೆ ಜನಕ್ಕೆ ಹೇಳೋದು. ಆದ್ರೆ ಈ ಪುಸ್ತಕ ಕೆಲವೊಂದು ಚೇಷ್ಟೆಗಳೆಲ್ಲ ನೋಡಿ ನಾನು ಇದನ್ನ, ಯಾಕಂದ್ರೆ ನಮ್ಮ ಹಾಗೆ ನಿಮ್ಮಿಂದ ಒಂದು ಯಾವುದೋ ಒಂದು ರಾಷ್ಟ್ರವಾಗಿಬಿಟ್ಟಿದ್ರು ಮಾಡೋಣ ಅಂತಹ ಮಾರ್ಗದಲ್ಲಿದ್ದಂತ ವ್ಯಕ್ತಿ ನಮ್ಮ ಹತ್ರ ಬರಬೇಕು ಅಂದ್ರೆ ಅವರು ಸಾಗಿದಂತಹ ದಾರಿ, ನಮ್ಮ ಜೊತೆ ಬಂದ್ಮೇಲೆ ಅವ್ರು ಸಾಗಿದಂತಹ ದಾರಿ ಯಾವುದು ಜನರಿಗೆ ಆದರ್ಶ ಆಗಬೇಕು. ಲಿಂಗೇಗೌಡರು ತನಕ ಲಕ್ಷಾಂತರ ಜನ ಇಲ್ಲಿಯ ತನಕ ಯಾವುದೋ ಒಂದು ಒಳ್ಳೆಯ ಮಾರ್ಗವನ್ನು ಹಿಡ್ಕೊಂಡು ಲಕ್ಷಾಂತರ ಕೋಟ್ಯಾಂತರ ಸ್ಫೂರ್ತಿಯಾಗಿದ್ದಾರೆ. ಹಾಗಾಗಿ ನೀವೇನಾದ್ರು ಇಲ್ಲ ನಾವು ಹೀಗೆ ಇರ್ತೀವಿ, ಗೌಡರಲ್ಲಿ ಇಟ್ಕೊಳ್ತೀವಿ, ನಾವು ಹೀಗಿರ್ತೀವಿ, ನಮ್ಮ ಶಿಸ್ತು ಬರೋದಿಲ್ಲ, ಅಧ್ಯಯನ ಮಾಡೋದಿಲ್ಲ, ಸಮಯ ಮಾಡೋದಿಲ್ಲ, ನಾಜೂಕೈಗಳು ತರ ಕಳೆದುಬಿಟ್ಟು ಹೀಗೆ ನೋಡೋಣ ಏನಾಗುತ್ತೆ ಅನ್ಕೊಂಡ್ರೆ ನೀವು ಮಗನಾಗಲಿಲ್ಲ, ಸ್ಮಶಾನಕ್ಕೆ ಇಡವಾಗಿಲ್ಲ ಅನ್ನೋಲ್ಲ. ಅದಕ್ಕೆ ನಾವು ಒಂದು ಉದಾಹರಣೆ ನಿಮ್ಮ ಕಣ್ಣ ಮುಂದೆಯೇ ನಡೆದಂತಹ ವ್ಯಕ್ತಿಯ ಉದಾಹರಣೆ ಹೇಳ್ತಾ ಇದ್ದೀನಿ. ಕೇವಲ ಅವರ ವೈಭವೀಕರಿಸಿ ಯಾವುದೋ ನೀವು ಕಳೆದ 2-3 ವರ್ಷಗಳ ಹಿಂದಿಂದ ನೋಡಿದಂತಹ ವ್ಯಕ್ತಿಯನ್ನ ನಾವು ತೋರಿಸ್ತಾ ಇಲ್ಲ. ಆ ವ್ಯಕ್ತಿ ಅದಾಗಬೇಕಾದ್ರೆ ಅವ್ರು ಸಾಗುವಂತ ದಾರಿ ಏನು, ನೀವಿರೋದಲ್ಲಿ ಅದನ್ನ ನಾವು ಆಶಯಗಳನ್ನ ಸಾಕಾರ ಮಾಡ್ಕೊಳ್ಬೇಕಂದ್ರೆ ನಾವು ಇದನ್ನ ಹೇಗೆ ನಡ್ಕೊಳ್ಬೇಕು ಮುಂದಕ್ಕೆ, ಇದನ್ನ ದಯವಿಟ್ಟು ಗಮನಿಸ್ಕೊಳ್ಳಿ ಅಂತ ಕೇಳ್ಕೊಂಡ ನಮಗೆ ಪಕ್ಷಕ್ಕೆ ಬಹಳ ದೊಡ್ಡ ಕಷ್ಟ. ಬಹಳ ಜನಕ್ಕೆ ಆಗ ಶಿಗ್ಗಾವಿ ಚುನಾವಣೆಗೆ ಬಂದಿತ್ತು, ಏನು ಭೂತಪೂರ್ವ ಸೋಲು ನಮ್ಮಂತಹವರಿಗೆ. ಹಿಂದೆ ಸೋಲುಗಳಿಗಿಂತ ಕೆಟ್ಟ ಸೋಲುಗಳು, ಕೆಟ್ಟ ಒಂದು ರೀತಿಯ ಅನುಭವಗಳು. ಅಂತಹ ಸಂದರ್ಭದಲ್ಲಿ ಕೇವಲ ನಾವು ಅವರನ್ನ ಕಾರ್ಯದರ್ಶಿಯನ್ನಾಗಿ ಪಕ್ಷದ ರಾಜ್ಯ ಸಮಿತಿ ತೀರ್ಮಾನ ಮಾಡಿ ಆಯ್ಕೆ ಮಾಡಿ 2 ದಿವಸ ಆಗಲಿಲ್ಲ.
ಒಂದನೇ ತಾರೀಕು ಅನೌನ್ಸ್ ಮಾಡಿದ್ವಿ ನಾವು. ಅವ್ರು ಹೋಗಿದ್ದು 11ನೇ ತಾರೀಕು ಅಥವಾ 8ಕ್ಕೆ ಅನೌನ್ಸ್ ಮಾಡಿದ್ವಿ. ಪಕ್ಷನೇ ಒಂದು ರೀತಿಯಲ್ಲಿ ಹಿನ್ನಡೆ ಕಂಡಿತ್ತು ಆ ಸಂದರ್ಭದಲ್ಲಿ. ಆ ಹಿನ್ನಡೆ ಕಂಡಿದ್ದಂತ ಸಂದರ್ಭದಲ್ಲಿ ಇದ್ದಿದ್ದಲ್ಲಿ ಒಂದು ದೊಡ್ಡ ಶಕ್ತಿ ಕಣ್ಮರೆ ಆಗುವುದು. ಅಂತಹ ಸಂದರ್ಭದಲ್ಲಿ ಕಳೆದ 12 ತಿಂಗಳಲ್ಲಿ ನಾವು ನಿಜಕ್ಕೂ ಅವತ್ತಿಗಿದ್ದಂತಹ ಹೆಚ್ಚಿನ ಶಕ್ತಿಯನ್ನ ಗಳಿಸ್ಕೊಂಡು ಬಂದಿದ್ದೀವಿ. ಕಡಿಮೆ ಆಗಲಿಲ್ಲ. ಆದ್ರೆ ಕಡಿಮೆ ಆಗದೆ ಇರುವುದು ಇವತ್ತು ಗಳಿಸಿರುವಂತಹ ಶಕ್ತಿಯನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಡುವ ಮೂಲಕ ಮಾತ್ರ ನಾವು ಹಿಂಗೆ ನೋಡುವಂತವರಿಗೆ ನಿಜವಾದ ಗೌರವವನ್ನು ಸಲ್ಲಿಸೋದಕ್ಕಾಗುತ್ತೆ. ಆಗ ಆಗಬೇಕು ಅಂದ್ರೆ ಏನಿರಬೇಕು ನಮ್ಮಲ್ಲಿ ದಯವಿಟ್ಟು ಒಳ್ಳೆಯ ಪುಸ್ತಕಗಳನ್ನ ಓದಿ, ಒಳ್ಳೆಯ ಅಭ್ಯಾಸಗಳನ್ನ ಇಟ್ಕೊಳ್ಳಿ, ದುರಾಭ್ಯಾಸಗಳನ್ನ ಕಳ್ಕೊಳ್ಳಿ. ದುರಾಭ್ಯಾಸಗಳನ್ನ ಇನ್ನ ಇವತ್ತು ನಾವು ಕ್ಲಿಕ್ಕಾಗಬೇಕು ನಾನು ಹೇಳ್ತಾ ಇದ್ದೀನಿ. 16ನೇ ತಾರೀಕು ಮಕರ ಸಂಕ್ರಾಂತಿ ಸಮಯ ಅಯ್ಯಪ್ಪ ಸ್ವಾಮಿಗೆ ಹೋಗಿ ನಾನು ಇದನ್ನ ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀನಿ. ಏನಾದ್ರು ದುರಾಭ್ಯಾಸ ದುಷ್ಟಕ ಇದ್ರೆ 40-41 ದಿವಸದ್ದು ಅದೇ ಮಾಲೆ ಹಾಕೊಂಡು ಬೆಳಿಗ್ಗೆ ಕಣ್ಣೀರ ಸ್ನಾನ ಮಾಡಿ, ಬೆಳಿಗ್ಗೆ ಭಜನೆ ಮಾಡಿ, ಅಥವಾ ರಾತ್ರಿ ಭಜನೆ ಪಾಲ್ಗೊಂಡು ದೇವರ ಸ್ಮರಣೆ ಮಾಡ್ತಾ ಯಾವುದೇ ದುರಾಭ್ಯಾಸ ದುಶ್ಚಟ ತಂಬಾಕು ಎಣ್ಣ ಯಾವುದು ಇರ್ತದೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿ ದಾಳಿ ಬರ್ತಾ ಅಲ್ಲೆಲ್ಲೋ ತಕ್ಷಣಕ್ಕೆ ನಮಗೆ ನಾಲ್ಗೆ ಖುಷಿ ಬೇಕು ಅಂತ ಹೇಳಿ ಅಲ್ಲೆಲ್ಲೋ ಸಿಗುವಂತ ನೀರು ತಿನ್ನುತ್ತಿರೋ ಏನೋ ಹೊಂದಿಲ್ಲ ಮನೆಗೆ ಬಂದು 40 ದಿವಸದಲ್ಲಿ ಪರಿವರ್ತನೆ ಸ್ಫೂರ್ತಿ ತಗೊಂಡ್ರೆ ಅಲ್ಲಿಗೆ ಯಾಕೆ ಹೋಗೋದು? ತಂದೆ ಕೂಡ ಹೇಳೋದು ಈಗ ಮಾಡ್ತಾ ಇಲ್ಲ. ಯಾಕಂದ್ರೆ ಪಕ್ಷ ಬಂದಿದೆ. ಪ್ರತಿ ದಿವಸ ಇವತ್ತು ನಮಗೆ ವ್ಯವಸ್ಥೆನಲ್ಲಿ ಪ್ರತಿ ದಿವಸ ಇವರು ಯಾರು ಹೇಳ್ತಾ ಇದ್ದಾರೆ ಕನ್ಫರ್ಮ್ ಮಾಡ್ಕೊಳ್ಳಿಲ್ಲ. 4 ವರ್ಷ ಹಿಂದಾಗಿರುವಂತಹ ಯಾವುದೋ ಪ್ರಕರಣಕ್ಕೆ ಎಫ್ಐಆರ್ ಹಾಕಿದ್ದಾರೆ. 4 ವರ್ಷಗಳ ಹಿಂದಿನ ಪ್ರಕರಣ ಎಫ್ಐಆರ್ ಹಾಕಿ ಕರ್ತವ್ಯ ಕಟ್ಟಿದ್ದೆ. ಈಗ ಅವರು ಬೇರೆ ಮಾಡಬೇಕು, ಪೊಲೀಸ್ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ವ್ಯವಸ್ಥೆ ಇವತ್ತು ನಮ್ಮ ಇರುವಂತಹ ಸಂದರ್ಭದಲ್ಲಿ ನಮ್ಮನ್ನು ಉಳಿಸೋದು ನಮ್ಮ ನ್ಯಾಯ, ನಮ್ಮ ಶೀಲ, ನಮ್ಮ ಪಾರದರ್ಶಕತೆ ಮಾತ್ರ. ಯಾವನ್ನ ಒಬ್ಬ ಮಾಡಬಾರದಂತ ಒಂದು ದುರಭ್ಯಾಸ ದುಷ್ಟವನ್ನು ಇಟ್ಕೊಂಡ್ರೆ ಈ ಪಕ್ಷವನ್ನ ಬಂದು ಬಡಿಯೋದು ಇವತ್ತಿನ ವ್ಯವಸ್ಥೆಗೆ ಕಷ್ಟ ಇಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಪಾರದರ್ಶಕತೆಯಿಂದ ನಾವು ಕೆಲಸವನ್ನ ಮಾಡೋಣ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋಣ. ಬಹಳ ಅದ್ಭುತವಾದ ಮಾತುಗಳು ಪಟೇಲ್ ನನಗೆ ಕೆಆರ್ಎಸ್ ಪಕ್ಷದಲ್ಲಿ ಇಷ್ಟ ಆಗಿಸಿದ್ರೆ ಯಾವುದು ಟೀಮ್ ವರ್ಕ್ ಏನಯ್ಯ ನೀವು ಹೋಗ್ತಿಲ್ಲ ಶಿವರಾಮ್ ಕುಮಾರ್ ಇವರೊಬ್ಬ ಅಧ್ಯಕ್ಷ, ನಾನು ಅಧ್ಯಕ್ಷ. ಏನ್ ಹೇಳಿದ್ರು? ಟೀಮ್ ವರ್ಕ್ ಕೆಲಸಕೊಂಡ ಏನ್ ಟೀಮ್ ವರ್ಕ್ ಅಂದ್ರೆ ಒಗ್ಗಟ್ಟಾಗಿ ಕೆಲಸ ಮಾಡುವಂತಹದ್ದು. ಎಲ್ಲ ಅಭಿಪ್ರಾಯಗಳನ್ನು ತಗೊಂಡು ಅದೇ ಒಂದು ಬಹುಮತದ ನಿರ್ಧಾರದಲ್ಲಿ ಬದಲಾಗಿ ನಮ್ಮ ಪಾತ್ರ ಏನಿದೆ ನಿಭಾಯಿಸುವುದು. ಆಗ್ತಾ ಇರೋ ಕೆಲಸಕ್ಕೆ ಅಡ್ಡ ಹಾಕೋದಲ್ಲ. ಆ ಸಂದರ್ಭಕ್ಕೆ ಮಾತ್ರ ನಾವು ಒಂದು ಏನು ಒಗ್ಗಟ್ಟಾಗಿ ಮುಂದಕ್ಕೆ ಹೋದ್ರೆ ಯಾವ ದುಷ್ಟ ಶಕ್ತಿಯು ನಮ್ಮನ್ನ ಅಲ್ಲಾಡಿಸಲಿಕ್ಕಾಗುವುದಿಲ್ಲ. ಆಗ ಅದನ್ನ ಬಿಟ್ಟು ನಮ್ಮ ಮುಚ್ಚೇಷ್ಟೇ ಬುದ್ಧಿ ಎಲ್ಲ ಕತ್ತಿತ್ತಲ್ಲ, ಇಲ್ಲಿ ಬಂದ್ಮೇಲೆ ಬದಲಾಗಬೇಕು. ಇಲ್ಲಿ ಬಂದ್ಮೇಲೆ ನಾವು ಬದಲಾಗಬೇಕು, ದೊಡ್ಡತನ ಕಲಿಬೇಕು. ನಾವು ಹೇಳ್ತಾ ಇರೋದಕ್ಕೆ ಏನು ಬೇರೆ ವಿಚಾರಗಳೆಲ್ಲ ಇಲ್ಲ ಅಂದ್ರೆ ನೀವು ಪಕ್ಷಕ್ಕೆ ಹೊರೆ. ಹಿಂಗೇಗೌಡರು ಅಂತ ನಮ್ಮನ್ನು ಕಷ್ಟಪಟ್ಟು ಪಕ್ಷ ಕಟ್ಟಿದ್ರೆ ನಮ್ಗೆ ಗೊತ್ತಿದೆ, ಎಷ್ಟು ತ್ಯಾಗ ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ ಜನ್ಮೆ ಮನೆ ಬಂದಿರೋದವ್ರಿಗೆ ನನಗೆ ಒಳಗೊಳಗೆ ಹೋದ್ರೆ ನೀವು ಪಕ್ಷಕ್ಕೆ ಹೊರೆ, ಪಕ್ಷ ನಿಮ್ಮನ್ನ ಬದಲಾಗಬೇಕು. ಯಾಕಂದ್ರೆ ಅವರು ಸಹ ತ್ಯಾಗ ಮಾಡಿಕೊಂಡಿರೋ ಪಕ್ಷದಲ್ಲಿ ನಾವು ಪಕ್ಷ ಬೆಳೆಸಬೇಕಾಗಿದೆ. ನಮ್ಮ ಕ್ಷೇತ್ರ ವಿಷಯ ಏನಿದೆ ಅದರ ಕಡೆ ಮುನ್ನಡೆಯಬೇಕಾಗಿದೆ. ಹಾಗಾಗಿ ದಯವಿಟ್ಟು ಕಾರ್ಯಕ್ರಮದಲ್ಲಿ ಇದ್ದಾಗ ಶಿಸ್ತಿನಿಂದ ಪಾಲ್ಗೊಳ್ಳಿ. ಶಿಸ್ತಿನಿಂದ ಪಾಲ್ಗೊಂಡ್ರೆ ನಮ್ಮ ಇಷ್ಟೇ ಜನ ಇದ್ರು 100 ಜನ ನಮಗೆ ಬಹಳ ಚೆನ್ನಾಗಿರೋ ಕಾರ್ಯಕ್ರಮ ಇತ್ತೀಚೆಗೆ ಒಂದು 6 ತಿಂಗಳಿಂದ ವರ್ಷದಿಂದ ಬೆಂಗಳೂರಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು. ಅದೇ ರೀತಿ ಮುಂದುವರಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಬಹಳ ಸಂತೋಷ ವಿಚಾರ ಏನಂದ್ರೆ ಶೇಖಪ್ಪ ಸಣ್ಣ ಮಾಡಿ ಈ ಕಾರ್ಯಕ್ರಮವನ್ನ ಸಣ್ಣೂರಲ್ಲಿ ಮಾಡಬೇಕು ಅಂತ ಹೇಳಿ ಇಷ್ಟು ಮಾತ್ರದ ಯಶಸ್ವಿ ಕಾರ್ಯಕ್ರಮ ಒಂದು ತಾಲೂಕು ಕೇಂದ್ರದಲ್ಲಿ ಆಗಿರುವುದು ಸಣ್ಣ ವಿಚಾರ ಅಲ್ಲ. ಬಂದಿಲ್ಲ. ಇಷ್ಟು ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಬೆಳೆದ್ರು, ಕೆಲವು ಜಿಲ್ಲೆಗಳಿಂದ ಇಲ್ಲೇ ಇದ್ರು, ಹಳ್ಳಿಗಳು ಹೊರಗಿನವರು ಎಲ್ಲಾ ಸೇರಿ ಜನರ ಅಪ್ಪತ್ತಿಗೆ ಕೇಳ್ತಾ ಇದ್ದೀವಿ. ಇದ್ರ ಮೂಲಕ ಈ ಕೆಲವೊಂದು ನಿಮಿಷ ಗಂಟೆಗಳು ಕೂತ್ಕೊಳ್ಳೋದ್ರ ಮೂಲಕ ಕೆಲವು ವಿಚಾರಗಳ ಮಂಡನೆ ಮಾಡುವ ಮುಂದಕ್ಕೆ ಹೇಗೆ ನಾವು ಬೆಳಿಬೇಕು, ನನ್ನ ವ್ಯಕ್ತಿತ್ವವನ್ನ ಹೇಗೆ ನಾವು
ವೃದ್ಧಿ ಮಾಡಿಕೊಳ್ಳುವ ಪಕ್ಷಕ್ಕೆ ಶಕ್ತಿ ಆಗಬೇಕು ಅಂತ ನೀವೆಲ್ಲ ಯೋಚನೆ ಕೂತಿದ್ದೀರಿ, ಸಣ್ಣ ವಿಚಾರ ಅಲ್ಲ. ಆದ್ರೆ ಮಧ್ಯದಲ್ಲಿ ನಾನು ಹೇಳಿದಾಗೆ ನಮ್ಮ ಗುರುಗಳ ದುರಭ್ಯಾಸ ದುಶ್ಚಟಗಳು ನನ್ನಲ್ಲೂ ಹಂತಾಗಿದೆ. ಪ್ರತಿ ದಿವಸ ಒಂದೊಂದನೇ ಕಳ್ಕೊಳ್ಳೋದಕ್ಕೆ ಒಂದೊಂದೇ ಅಂದ್ರೆ ಮಾಡ್ಕೊಳ್ಳೋದಕ್ಕೆ ನನ್ನ ಪ್ರಯತ್ನ ಜಾರಿ ಇದೆ. ಅದೇ ರೀತಿ ಎಲ್ಲರೂ ಪರಿಪೂರ್ಣ ಅವೇನೋ ಯಾವ್ದೋ ಮಂದಿರದಿಂದ ನಾನು ಹೇಳ್ತಾ ಇದ್ದೀನಿ ಅಂದ್ಕೊಳ್ಬಿಡಿ. ನನ್ನಲ್ಲೂ ಇದೆ, ನಿಮ್ಮಲ್ಲೂ ಇದೆ, ಕಳ್ಕೊಳ್ತಾ ನಾವು ಹೋಗ್ತಾ ಇದ್ದೀವಿ, ಶಕ್ತಿ ಆಗ್ತದೆ. ಮುಂದುವರಿದೆ. ಈ ಸಂದರ್ಭದಲ್ಲಿ ನಾನು ನೋಡಿದ ಕುಟುಂಬದ ಬಗ್ಗೆ ಒಂದು ನಿಮಿಷ ಬಹಳ ನಾವು ಕುಟುಂಬದ ಬಗ್ಗೆ ಮಕ್ಕಳನ್ನ, ನಮ್ಮ ಶ್ರೀಮತಿಯನ್ನ, ನಮ್ಮ ತಾಯಿಯನ್ನ, ನಮ್ಮ ಕುಟುಂಬದವ್ರನ್ನ ಅವನ್ನೆಲ್ಲ ತುಂಬಾ ಪ್ರೀತಿಸುತ್ತಿದ್ದಂತಹ ವ್ಯಕ್ತಿ ಲಿಂಗೇಗೌಡರು. ನಮ್ಮ ಯಾವುದೋ ಮನಸ್ಸಲ್ಲಿ ಇಟ್ಕೊಂಡು ಮಗಳಿಗೆ ಭುವನೇಶ್ವರಿ ನಿರ್ಣಯಗಳಿಗೆ ಎಷ್ಟಿಟ್ಟಂತವ್ರು. ಹಾಗಾಗಿ ಬಹಳ ಅಷ್ಟೊಂದು ಪ್ರೀತಿ ಅವರ ಮಕ್ಕಳಿಗೆ, ಅವರ ಹೆಂಡತಿಗೆ ಸಹ ನಮ್ಮ ಗಂಡನ ಬಗ್ಗೆ ಬಹಳ ಪ್ರೀತಿ, ಅಭಿಮಾನ. ಬಹಳ ಜನ ಹೆಂಗಸರಿಗೆ ನಮ್ಮ ಗಂಡನ ಬಗ್ಗೆ ಅಷ್ಟು ಪ್ರೀತಿ ಇರೋದು. ಯಾಕಂದ್ರೆ ಗಂಡಂದ್ರು ಅವರ ಗಂಡ ಹೆಂಡತಿಯರ ಪ್ರೀತಿಗೆ ಆಧಾರ ಆಗಿದೆ. ನೀವೇ ಯೋಚನೆ ಮಾಡ್ಕೊಳ್ಳಿ, ನನ್ನ ಹೆಂಡತಿಯ ಪ್ರೀತಿಗೆ ನಾನು ಎಷ್ಟು ಆಧಾರ. ಅದೇ ರಾಧಾ ಅವರು ಲಿಂಗೇಗೌಡರಿಗೆ ಅವ್ರ ಬಗ್ಗೆ ಹೇಳಿದಂತ ಮಾತುಗಳು, ಅವ್ರಿಗೆ ರಾಧಾ ಅವ್ರಿಗೆ ಲಿಂಗೇಗೌಡರ ಬಗ್ಗೆ ಅಷ್ಟು ಪ್ರೀತಿ ಅಭಿಮಾನ ಇತ್ತು ಅಂದ್ರೆ ಲಿಂಗೇಗೌಡರು ತಮ್ಮ ಹೆಂಡತಿ ಜೊತೆಗೆ ಹೇಗೆ ನಡ್ಕೊಂಡ್ರು ಅದರಿಂದ ಬಂದಿತ್ತು. ಹಾಗಾಗಿ ಒಂದಷ್ಟು ಸದ್ಗುಣಗಳನ್ನ ನಾವು ಉಳಿಸ್ಕೊಳ್ತಾ ಹೋಗ್ಬೇಕು, ಮತ್ತು ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಅಪ್ಪನ ಬಗ್ಗೆ ಮಕ್ಕಳಿಗೆ ಎಷ್ಟು ಪ್ರೀತಿ ಇತ್ತು, ಈಗಲೂ ಇದೆ. ಹಾಗಾಗಿ ಅಂತಹ ಒಂದು ಒಬ್ಬ ಮನುಷ್ಯ ಎಲ್ಲಿ ತನಕ ಬದುಕ್ತಾನೆ ಅಥವಾ ಒಬ್ಬ ಮನುಷ್ಯ ಯಾವ ಸಾಯ್ತಾನೆ, ಒಬ್ಬ ಮನುಷ್ಯ ಎಲ್ಲಿ ತನಕ ಬದುಕ್ತಾನೆ ಅಂದ್ರೆ ಅವನ ನೆನಪನ್ನ ಯಾರಾದ್ರೂ ಭೂಮಿ ಮೇಲೆ ಇರೋರು ಎಲ್ಲಿ ತನಕ ಯಾರು ಒಬ್ಬರಾದ್ರೂ ಇಟ್ಕೊಂಡಿರ್ತಾರೋ ಅಲ್ಲಿ ತನಕ ಮನುಷ್ಯ ಬದುಕ್ತಾನೆ. ಯಾವಾಗ ಸಾಯ್ತಾನೆ ಮನುಷ್ಯ? ಯಾವ ಮನುಷ್ಯನನ್ನ ಭೂಮಿ ಮೇಲೆ ಇರುವ ಯಾವ ಮನುಷ್ಯನು ನೆನಪಿಟ್ಕೊಂಡಿಲ್ವೋ ಆವಾಗ ಸತ್ತ. ಅರ್ಥ ಆಯ್ತಾ ಏನಾದ್ರು? ಬುದ್ಧ ಬದುಕಿದಾನ ಸತ್ತಿದಾನ? ಯೇಸು ಕ್ರಿಸ್ತ ಬದುಕಿದಾನ ಸತ್ತಿದಾನ? ಮೊಹಮ್ಮದ್ ಪೈಗಂಬರ್ ಬದುಕಿದಾನ ಸತ್ತಿದಾನ? ಮಹಾತ್ಮ ಗಾಂಧಿ? ಹೀಗೆ ನಮ್ಮ ಪೂರ್ವಿಕರು ನಾವೆಲ್ಲ ನೆನಪಿಟ್ಟು ಅವರು ಇವತ್ತು ಜೀವಂತವಾಗಿ ನಮ್ಮ ಚೈತನ್ಯದಲ್ಲಿ ಇದ್ದಾರೆ. ನಮ್ಮ ಮುಟ್ಟಾಪನ ಹಿಂದಿನ ತಾಪನ ನಮ್ಗೆ ಗೊತ್ತಿಲ್ಲ, ಅವ್ನು ಸತ್ತೋಗಿದ್ದಾರೆ, ಅವ್ನು ನೆನೆಸ್ಕೊಳ್ಬೇಕಂತೆ. ನಮ್ಮ ಮುಟ್ಟಾಪನ ನಾನು ನೆನೆಸ್ಕೊಳ್ತೀನಿ, ಯಾಕಂದ್ರೆ ಅವನೊಬ್ಬ ಅಟಮಾರಿ ಇದ್ದ, ಧೈರ್ಯಶಾಲಿ ಇದ್ದ, ಯಾವ್ದೋ ಪಕ್ಕ ಜಮೀನ ಪಕ್ಕದ ನೆಂಟನೋ ಬೀಗನೋ ಏನೋ ಮಾತಾಡಿದ್ದಕ್ಕೆ ಅದೇನೋ ನೋಡ್ಕೊಂಡಿಲ್ವ ಹಣ ಹೊಡೆಯೋದು. ನಮ್ಮಲ್ಲಿ ಏನ್ ಬಿಗಿ ಮುಚ್ಚಿದ್ರು ಜನರು ಅಂದ್ರೆ ನಮ್ಮ ಮುಟ್ಟಾದ ಬಗ್ಗೆ ಬೆಳ್ತೂರು ಮರಿಯಪ್ಪ ಯಾವ ಏನೋ ಅಂದ್ಬಿಟ್ಟು ಅಂತ ಹೇಳಿ ಎತ್ಕೊಂಡು ಎತ್ತೋದಕ್ಕಾಗಲ್ಲ, ಕಲಿಸೋದಕ್ಕಾಗಲ್ಲ, ಎತ್ತೋದಕ್ಕೆ ಆ ಒಂದು ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಮುಟ್ಟಾದ ಬಗ್ಗೆ ಹೇಳ್ತಾ ಇದ್ದೀವಿ. ಅವನಿಂದ ಇದ್ದರ ಬಗ್ಗೆ ಏನಂತ ಕಥೆಗಳಿಲ್ಲ. ಅದೇ ರೀತಿ ನಮ್ಮ ಪೂರ್ವಿಕರ ಬಗ್ಗೆ ನಮ್ಮ ಉದಾಹರಣೆ ಕೊಟ್ಟು ಹೇಳಿದ್ದಷ್ಟೇ. ಹಾಗಾಗಿ ನಾವು ಎಲ್ಲಿ ತನಕ ಯಾರನ್ನಾದ್ರೂ ನೆನ್ಕೊಂಡಿರ್ತೀವೋ ಅಲ್ಲಿ ತನಕ ಚಿರಂಜೀವಿ ಲಿಂಗೇಗೌಡರು ನಮ್ಮ ನಮ್ಮ ಮಾತುಗಳಲ್ಲಿ, ನಮ್ಮ ಕಥೆಗಳಲ್ಲಿ, ಮತ್ತೆ ಯಾವ್ಯಾವುದೋ ಕಟ್ಟುಕಥೆಗಳಲ್ಲಿ ಜೀವಂತವಾಗಿರ್ಬೇಕು ಅಂದ್ರೆ ನಾವು ಏನ್ ಸಾಧನೆ ಮಾಡಬೇಕು, ಸಾಧನೆ ಮಾಡೋದು ಮಾತ್ರ ಸಾಧ್ಯ. ನಾವು ಚಿತ್ರವಾಗಿ ಆ ಕನಸುಗಳು ಹಿಡಿಯಲಿಲ್ಲ, ಸಮಾಜ ಬೇರೆ ಗರ್ಬಿಡ್ತು ಅಂದ್ರೆ ನೀವು ಇಲ್ಲ, ಅವರು ಇಲ್ಲ, ನಾವು ಇಲ್ಲ, ಕುಟುಂಬದವ್ರ ಕೆಲವು ಜನ ಉಳಿಸ್ಕೊಂಡಿರ್ತಾರೆ ಒಂದಷ್ಟು. ಹಾಗಾಗಿ ನೀವು ಸಹ ಚಿರಂಜೀವಿ ಆಗಬೇಕು ಅಂದ್ರೆ ಏನು? ಭೀಷ್ಮ, ಅಶ್ವತ್ಥಾಮ, ಆಂಜನೇಯ ಇವರಷ್ಟೇ ಚಿರಂಜೀವಿಗಳೆಲ್ಲ ಆಗಿದಂಗೆ ನಮ್ಮ ಪರಂಪರೆಯಲ್ಲಿ ಬಂದಿರುವಂತಹ ಅನೇಕ ಬುದ್ಧನಾದಿಯಾಗಿ, ಬಸವಣ್ಣನಾದಿಯಾಗಿ, ಮಹಾತ್ಮ ಗಾಂಧೀಜಿ ಆದಿಯಾಗಿ ಇವರೆಲ್ಲ ಯಾರು ಅವರ ಪರಂಪರೆಗೆ ಅವರೆಲ್ಲರೂ ಚಿರಂಜೀವಿಗಳು. ಹಾಗಾಗಿ ನಾವು ಕೆಲಸವನ್ನು ನಾವು ಮಾಡ್ತಾ ಹೋಗೋಣ. ಲಿಂಗೇಗೌಡರಿಗೆ ನಾವು ಒಳ್ಳೆಯ ಏನು ಶ್ರದ್ಧಾಂಜಲಿ ಮತ್ತು ಗೌರವವನ್ನು ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ಕೊಳ್ತಾ, ಕಷ್ಟ ಇದೆ ಪಕ್ಷದಲ್ಲಿ ಶಿಸ್ತುನ್ನ ಪಾಲಿಸುವಂತಹದ್ದು, ನಿಮಗೂ ಕುತ್ಕೊಳ್ಳುವಂತಹದ್ದು, ಪರಿವರ್ತನೆ ಆಗುವಂತಹದ್ದು. ದಯವಿಟ್ಟು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಕೊಟ್ಕೊಳ್ಳಿ. ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ಓದಿ, ಒಳ್ಳೆಯವರ ಸತ್ಸಂಗದಲ್ಲಿ ದುಷ್ಟರಿಂದ ದುರಾಭ್ಯಾಸ ದೂರ ಆಯ್ತು, ನಿಮ್ಮಲ್ಲೇ ದುರಾಭ್ಯಾಸ ಇತ್ತು ಕಳ್ಕೊಳ್ಳಿ. ಗಂಟೆ ಒಬ್ಬ ಪರಿವರ್ತನೆ ಆಗಿರುವ ಮನುಷ್ಯರನ್ನ ನಾವು ಹೊಗಳ್ತಾ ಇದ್ದೇವೆ. ಹುಟ್ಟಿದಾಗಲೇ ನಾನು ಶ್ರೇಷ್ಠ ಮನುಷ್ಯ, ಅವತ್ತು ತಪ್ಪೆ ಮಾಡಿಲ್ಲ ಅನ್ನೋದ ಮನುಷ್ಯನ ಒಳಗಿಲ್ಲ ಅವೆಲ್ಲ. ಹಾಗಾಗಿ ಆ ವ್ಯಕ್ತಿ ಒಬ್ಬ ಆ ಮಟ್ಟೆ ಬರಬೇಕು ಅಂದ್ರೆ ಯಾವೆಲ್ಲ ಆಗಿರ್ಬೋದು, ನಾವು ಅದಾಗ ಹೋಗಲ್ವಾ? ಅಪ್ಪ ಸರಿ ಮಗ,
ಮಗ ಏನು ನಿರ್ಮಿಸಬೇಕು? ಶಿಷ್ಯ ಗುರುವನ್ನು ನಿರ್ಮಿಸಬೇಕು. ಆವಾಗಿನ ಹೀಗೆ ಧೂಳಾಗಿದ್ದು ಅನ್ನುವಂಥದ್ದು ನಿಮ್ಮ ಯೋಗ್ಯತೆ ಅನುಕರಣೆ ನೀವು ಕಾಣಿಸ್ತಿರುತ್ತೆ. ಕೆಟ್ಟ ಏನೋ ಗುರುವನ್ನು ಬಹಳ ಚೆನ್ನಾಗಿದೆ. ಸಿಗ್ಮಂಡ್ ಫ್ರಾಯ್ಡ್ ಅಂತ ಹೇಳಿದ್ರು, ಅವರು ದೊಡ್ಡ ಮನಃಶಾಸ್ತ್ರ ಅವ್ರ ಬಗ್ಗೆ ಹೇಳಿದ್ರು. ಕೆಟ್ಟ ಶಿಷ್ಯ ಯಾಕಂದ್ರೆ ಅದನ್ನೇ ಸೇರಿದೆ ಅಂತ ಗುರುವನ್ನು ನಿಲ್ಲಿಸಲಾಗದಂತಹ ಅವನೇ ಕೆಟ್ಟ ಶಿಷ್ಯ ಅಂತ ದೊಡ್ಡ ಮನಃಶಾಸ್ತ್ರಜ್ಞ ಹೇಳ್ತಾರೆ. ಆ ರೀತಿಯಲ್ಲಿ ಆಗದೆ ನೀವು ಒಳ್ಳೆ ಶಿಷ್ಯರಾಗಿ ಹಿಂಗೆ ಅವರಿಗೆ ಗೌರವದಲ್ಲಿ ತನ್ನಿ ಮತ್ತೆ ಕರ್ನಾಟಕ ಪಕ್ಷದ ಮೂಲಕ ಆಚರಣೆಯಿಂದ ಅದನ್ನೆಲ್ಲ ಈಡೇರಿಸಿಕೊಳ್ಳುವುದಕ್ಕೆಲ್ಲ ಪ್ರಯತ್ನಿಸೋಣ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಶೇಖರ್ ಬಾಲಮಾಣಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ನಾಳೆ ಹೆಂಗೇಗೌಡರಲ್ಲಿ ಅವರ ಕುಟುಂಬದವರು ಮಾಡ್ತಾ ವಾರ್ಷಿಕ ತಿಥಿ ಇದೆ. ಅದರ ಜೊತೆ ನಮ್ಮ ಮಂಡಲದವರು ಮತ್ತೆ ಒಂದು ಸಭಾ ಕಾರ್ಯಕ್ರಮ ಇದೆ. ದಯವಿಟ್ಟು ಇದನ್ನ ನೋಡ್ಕೊಂಡು ಸಹ ದಯವಿಟ್ಟು ಭಾಗವಹಿಸಿ. ಇವತ್ತು KRS ಹಳದಿ ಟಿ ಶರ್ಟ್ ನ ಸೈನ್ಯ ರಾಜ್ಯದ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯನ್ನು ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಇನ್ನಷ್ಟು ಬದ್ಧತೆಯಿಂದ, ಇನ್ನಷ್ಟು ಶ್ರದ್ಧೆಯಿಂದ, ಇನ್ನಷ್ಟು ಸಮಸ್ಯೆಗಳನ್ನ ಎದುರಾಕೊಂಡು ಬಹಳ ದೊಡ್ಡ ಕಾರ್ಯಗಳನ್ನ ಮಾಡಬೇಕಾಗಿದೆ. ಹಾಗಾಗಿ ನಮಗೆಲ್ಲ ಮಾನಸಿಕವಾಗಿ, ದೈಹಿಕವಾಗಿ ಸಿದ್ಧರಾಗಿ, ಮಾನಸಿಕವಾಗಿ ಸಿದ್ಧರಾದ್ರೆ ದೈಹಿಕ ಬಲ ಇಲ್ಲ ಅಂತ ಆಗುದಿಲ್ಲ. ದೈಹಿಕವಾಗಿ ಸಿದ್ಧಿದ್ದೀವಿ ಆದ್ರೆ ಮಾನಸಿಕವಾಗಿ ಹಲವಾರು ಹೋರಾಟಗಳಲ್ಲೂ ಆಗುದಿಲ್ಲ. ಹಾಗೆ ನಿನ್ನೆ ಲಿಂಗೇಗೌಡರು ವಿಪಶ್ಯದ ಮೂಲಕ, ಧ್ಯಾನದ ಮೂಲಕ, ಯೋಗದ ಮೂಲಕ, ವ್ಯಾಯಾಮಗಳ ಮೂಲಕ ಅವರು ಮಾನಸಿಕ ಮತ್ತು ದೈಹಿಕ ಇದನ್ನ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ರು. ಅದೇ ನೀವು ಮಾಡಿ ಬೆಳೀತಾ ಹೋಗಿ ಎಲ್ಲರೂ ಸುಖವಾಗಿ ಅಂತ ಹಾರೈಸ್ತಾ ನಾನು ಲಿಂಗೇಗೌಡರಿಗೆ ರಾಜಕಾರಣಕ್ಕೆ ಮುಂದಾಗಿ